ಕೆಆರ್ಎಸ್ ಮತ್ತು ಹೇಮಾವತಿ ಜಲಾಶಯಗಳು ಮಂಡ್ಯ ರೈತರ ಜೀವನಾಡಿ. ಈ ಜಲಾಶಯಗಳನ್ನು ನಂಬಿಕೊಂಡು ಲಕ್ಷಾಂತರ ರೈತರು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಎನ್ನುವಂತಾಗಿದೆ ಜಿಲ್ಲೆಯ ರೈತರ ಪರಿಸ್ಥಿತಿ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಡ್ಯಾಂನಲ್ಲಿ ನೀರಿದ್ದರೂ ನಾಲೆಗೆ ಹರಿಸದೆ ಮೊಂಡಾಟ. ಜನಪ್ರತಿನಿಧಿಗಳು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರ ಆಕ್ರೋಶ. ನಾಲೆಗೆ ನೀರು ಹರಿಸದಿದ್ದರೆ ಬೃಹತ್ ಹೋರಾಟದ ಎಚ್ಚರಿಕೆ. ಹೇಮಾವತಿ ಜಲಾಶಯದ ಅಚ್ಚುಕಟ್ಟು ಪ್ರದೇಶದ ರೈತರು ಬೆಳೆಗಳಿಗೆ ನೀರು ಇಲ್ಲದೆ, ಕೆರೆ ಕಟ್ಟೆಗಳಿಗೆ ನೀರು ಸಿಗದೆ ಇದೀಗ ಬೀದಿಗೆ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಡ್ಯ ಜಿಲ್ಲೆಯ ರೈತರಿಗೆ ಕೆಆರ್ಎಸ್ ಹಾಗೂ ಹೇಮಾವತಿ ಜಲಾಶಯಗಳು ಆಧಾರ. ಲಕ್ಷಾಂತರ ರೈತರು ಇದೇ ಜಲಾಶಯವನ್ನೇ ನಂಬಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ. ಈಗಾಗಲೇ ಕೆಆರ್ಎಸ್ ಜಲಾಶಯದಿಂದ ವಿಶ್ವೇಶ್ವರಯ್ಯ ನಾಲೆಗೆ ಕಟ್ಟು ಪದ್ಧತಿಯಂತೆ ನೀರು ಹರಿಸಲಾಗ್ತಿದೆ. ರೈತರು ಬಿತ್ತನೆ ಕಾರ್ಯ ಕೂಡ ಆರಂಭಿಸಿದ್ದಾರೆ. ಆದರೆ ಹೇಮಾವತಿ ಜಲಾಶಯದ ಅಣೆಕಟ್ಟು ಪ್ರದೇಶ ರೈತರು, ಕೆಆರ್ಪೇಟೆ, ನಾಗಮಂಗಲ ತಾಲೂಕಿನ ರೈತರು ಬೇಸಿಗೆ ಬೆಳೆಗೆ ನೀರು ಸಿಗದೆ ಪರದಾಟ ನಡೆಸುತ್ತಿದ್ದಾರೆ. ಈ ಬಾರಿ ಹೇಮಾವತಿ ಜಲಾಶಯ ಸಂಪೂರ್ಣ ಭರ್ತಿಯಾಗಿ ಜಲಾಶಯದಲ್ಲಿ ಸದ್ಯ 20 ಟಿಎಂಸಿ ನೀರು ಸಂಗ್ರಹವಿದೆ. ಹೀಗಾಗಿ ಬೇಸಿಗೆ ಬೆಳೆಗೆ ನೀರು ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ರು. ಆದರೆ ಫೆಬ್ರವರಿ ಮುಗಿಯುತ್ತಾ ಬಂದ್ರೂ ನಾಲೆಗಳಲ್ಲಿ ನೀರು ಹರಿದಿಲ್ಲ. ಅಲ್ಲದೆ ಕೆರೆ ಕಟ್ಟೆಗಳು ಕೂಡ ತುಂಬಿಲ್ಲ. ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗಿದೆ. ನೀರಿಲ್ಲದೆ ಜಮೀನುಗಳು ಬರಡಾಗಿವೆ. ಹೀಗಾಗಿ 2 ತಾಲೂಕಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಳೆದ ಬಾರಿ ಏನಾಯ್ತಿತ್ತು ಅಂದ್ರೆ ಡ್ಯಾಮಲ್ಲಿ ನೀರು ಇರ್ತಿತ್ತಿಲ್ಲ. ಕುಡಿಯೋ ನೀರಿಗೋಸ್ಕರ ಮೀಸಲಾಗಿ ಇಟ್ಟಿದ್ದೀವಿ, ಕುಡಿಯೋ ನೀರಿಗೆ ಇಟ್ಟಿದ್ದೀವಿ ಅಂತಿದ್ರು. ಕುಡಿಯೋ ನೀರಿಗೆ ಎಷ್ಟು ಟಿಎಂಸಿ ಇರಬೇಕು, ಈ ಕೆರೆ ಕಟ್ಟೆಗಳು ತುಂಬಸಕ್ಕೆ ಎಷ್ಟು ಬೇಕು, ನೀರಾವರಿಗೆ ಎಷ್ಟು ಬೇಕು ಅನ್ನೋದು ಎಲ್ಲ ಅಧಿಕಾರಿಗಳಿಗಿದೆ. ಹೇರಾಳವಾಗಿ ನೀರು ಇರೋದ್ರಿಂದ ಅಧಿಕಾರಿಗಳು ತ್ವರಿತವಾಗಿ ಇವತ್ತು ಮೀಟಿಂಗ್ ಕರೆದಿ ಇಷ್ಟೊತ್ತಿಗೆ ಕೆರೆ ಕಟ್ಟೆಗಳಿಗೆ ಬಿಡಬೇಕಿತ್ತು. ಇಷ್ಟೊಂದು ಡ್ಯಾಮಲ್ಲಿ ನೀರು ತುಂಬಿದಲ್ಲಿ ಯಾಕೆ ಬಿಟ್ಟಿಲ್ಲ, ಇದ್ರ ಸಮಸ್ಯೆ ಏನು ಅಂತ ಮೇಲಧಿಕಾರಿಗಳು ಕೇಳಬೇಕು. ನೋಡಿ, KRS ಅಲ್ಲಿ ಕಟ್ಟು ಪದ್ಧತಿಯಲ್ಲಿ ಬಿಟ್ಟವ್ರೆ, ಅವರೆಲ್ಲ ರೈತರು ನಾಟಿ ಮಾಡವ್ರೆ. ಈ ದೇಶದಲ್ಲಿ ರೈತ ಅನ್ನ ಬೆಳೆದ್ರೆ ಯಾರು ಕೊಡ್ತಾನೆ ಸ್ವಾಮಿ? ಈ ಸಮಾಜಕ್ಕೆ ತಾನೆ. ನೀರಿದ್ದು ಅವ್ರು ಬಿಡಿಸ್ಲಿಲ್ಲ ಅಂದ್ರೆ ನಾವು ರೈತರು ಯಾವುದೇ ಥರದಲ್ಲೂ ಕೂತ್ಕೊಳ್ಳೋದಿಲ್ಲ. ನೀರನ್ನ ತಗೋತೀವಿ, ಹೋರಾಟ ಮಾಡೇ ಮಾಡ್ತೀವಿ. ಈ ಮಂಡ್ಯ ಜಿಲ್ಲೆ ಅಂದ್ರೆ ಕಾವೇರಿ ಕಣಿವೆ ಅಂದ್ರೆ ನಾಮಂಗಲ, ಕೇರ್ಪೇಟೆನ ಬಿಟ್ಟು ಬಿಡ್ತಾರೆ. ಕಾವೇರಿ ಕಣಿವೆ ಅಂದ್ರೆ ಕೆಳಗಡೆ ಅಂತಾರೆ. ಇದು ಒಂದು ರಾಜಕಾರಣದ ದೌರ್ಬಲ್ಯ. ಜನವರಿ 5ಕ್ಕೆ ನೀರು ಬಿಟ್ರಲ್ಲ ನಿಮಗೆ, ನವೆಂಬರ್ 15ಕ್ಕೆ ನಿಲ್ಸಿದ್ರೆ 20 ದಿವಸ ನೀರನ್ನ ನಮಗೆ ಬಿಟ್ರೆ ಎಷ್ಟೋ ಕೆರೆ ಕಟ್ಟೆ ತುಂಬ್ತಿದ್ದು. ಜ್ಞಾನ ಅಲ್ವೇ? ಪಕ್ಕ ಜಿಲ್ಲೆಯವ್ರು ಮಾಡ್ತಾರೆ ಅಂದರೆ ಅದಕ್ಕೆ ಜ್ಞಾನನ ಉಪಯೋಗಿಸ್ಕೋಬೇಕಲ್ವೇ? ನಮಗೇನು ಅಂದರೆ ನೀರು ಬೇಕು, ಬರ ಇದೆ. ಕೆಆರ್ಎಸ್ ನೀರು ಹರಿಸುವ ಸಂಬಂಧ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆದಿದೆ. ವಿಶ್ವೇಶ್ವರಯ್ಯ ನಾಲೆಗಳಿಗೆ ನೀರು ಹರಿಸಲು ತೀರ್ಮಾನ ಮಾಡಲಾಗಿದೆ. ಆದರೆ ಹೇಮಾವತಿ ಜಲಾಶಯದಿಂದ ಹೇಮಾವತಿ ನಾಲೆಗಳಿಗೆ ನೀರು ಹರಿಸುವ ಸಂಬಂಧ ಹಾಸನ ಉಸ್ತುವಾರಿ ಸಚಿವ ರಾಜಣ್ಣ ನೇತೃತ್ವದಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಇದುವರೆಗೂ ಮಾಡಿಲ್ಲ. ಕಾವೇರಿ ನೀರಾವರಿ ನಿಗಮದ ಅಡಿಯಲ್ಲಿಯೇ 2 ಜಲಾಶಯಗಳು ಬಂದರೂ ಸರ್ಕಾರದ ಬೇರೆ ಬೇರೆ ತೀರ್ಮಾನಕ್ಕೆ ಆಕ್ರೋಶ ವ್ಯಕ್ತವಾಗಿದೆ. ಅಲ್ಲಿ ನಡೆದಿರುವಂಥ ಕಾಮಗಾರಿ ಏನಿದೆ ಅದು ಗುಣಮಟ್ಟದಿಂದ ಕೂಡಿಲ್ಲ, ಕಳಪೆ ಕಾಮಗಾರಿ ಆಗಿದೆ ಅನ್ನುವಂಥ ದೂರನ್ನು ಕೂಡ ನಮಗೆ ಸಲ್ಲಿಸಿದರು. ನಾನು ಕೂಡ ಸಂಬಂಧಪಟ್ಟಂಥ MD ವ್ಯವಸ್ಥಾಪಕ ನಿರ್ದೇಶಕರಿಗೆ ಅದರ ಬಗ್ಗೆ ಪತ್ರವನ್ನು ಕೂಡ ಬರೆದಿದ್ದೇನೆ, ದೂರವಾಣಿ ಮೂಲಕ ನಾನು ಕೂಡ ತಿಳಿಸಿದ್ದೇನೆ. ಬಟ್ ರೈತರದ್ದು ಏನಂತೇಳಿದರೆ, ಮಾಡಿರುವಂಥ ಕೆಲಸ ಕಳಪೆ ಇದೆ ಅಂತೇಳಿ, ಗುಣಮಟ್ಟ ಕಾಮಗಾರಿ ಇಲ್ಲ ಅನ್ನುವಂಥದ್ದು ರೈತರ ಒಂದು ಬೇಡಿಕೆಯಾಗಿದೆ. ಅದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಒಂದು ಸೂಚನೆಯನ್ನು ಕೊಟ್ಟು ಒಂದು ಥರ್ಡ್ ಪಾರ್ಟಿ ಏಜೆನ್ಸಿನ ಅಪಾಯಿಂಟ್ ಮಾಡೋಕ್ಕೂ ಕೂಡ ಒಂದು ವಿನಂತಿ ಮಾಡ್ಕೊಂಡು, ಒಟ್ಟಾರೆ ಹೇಮಾವತಿ ಜಲಾಶಯ ಪಾತ್ರದ ರೈತರು ನೀರು ಸಿಗದೆ ಪರದಾಟ ನಡೆಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರವೇ ನಿರ್ಧಾರ ತೆಗೆದುಕೊಳ್ಳದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.